ಅವ್ರಿಗೆ ಈ ಕಾಂಗ್ರೆಸ್ ಅವರಿಗೆ ಮರ್ಯಾದೆ ಅನ್ನೋ ಪದ ದಿನೇಶ್ ಗುಂಡೂರಾವ್ ಅವರೆಲ್ಲರಿಗೂ ಮರ್ಯಾದೆ ಅಂದ್ರೆ ಏನು? ಇಷ್ಟು ಜನ ಸತ್ರಲ್ಲ, ಅವಮಾನ ಆಗಿಲ್ಲ ಅಂತ ಅವರು ಕಾಂಗ್ರೆಸ್ ಅವರು ಅವ್ರದ್ದೇನು ಅಂತಂದ್ರೆ, ಈಗ ಮೊನ್ನೆ ಕಾಶ್ಮೀರದಲ್ಲಿ ಭಯೋತ್ಪಾದಕದ ದಾಳಿಯಾಗಿ ನಮಗೆ ನ್ಯಾಯ ಕೊಡಿ ಅಂತ ಕುಟುಂಬ ಕೇಳಿದ್ರಲ್ಲ, ಅದು ಅವಮಾನ ಅಲ್ಲ ಕಾಂಗ್ರೆಸ್ಗೆ. ಅದು ಏನೋ ಒಂಥರ ಪಾಕಿಸ್ತಾನದವರು ಏನೋ ಗೊತ್ತಿಲ್ದಿರ ಬಂದು ಇಲ್ಲಿ ಅಟ್ಯಾಕ್ ಮಾಡಿಬಿಟ್ಟಿದ್ದಾರೆ. ಅವ್ರಿಗೇನು ಪಾಪ ಇನ್ನೋಸೆಂಟ್ಸ್ ಪಾಕಿಸ್ತಾನ, ಅವರು ಪಾಪ ಒಳ್ಳೆಯವರು ಅನ್ನೋ ರೀತಿನ ಇವರು ಕಾಂಗ್ರೆಸ್ ಅವರು ಬಿಂಬಿಸ್ತಾ ಇದ್ದಾರೆ ಅಂತ ಅನಿಸ್ತದೆ. ಈ ತರ ಇದು ನನ್ಗನ್ಸುತ್ತೆ ದೇಶದ ನಮ್ಮ ಸೈನಿಕರಿಗೆ ಅವಮಾನ ಮಾಡ್ತಾ ಇದ್ದಾರೆ. ಮತ್ತೆ ಯಾರು ಸತ್ತಿದ್ದಾರೆ ಅವ್ರ ನ್ಯಾಯ ಕೇಳ್ತಾ ಇದಾರಲ್ಲ. ಏನ್ ನಮ್ಮ ದೇಶ ಹಂಗಾರೆ ಭಿಕ್ಷುಕರ ದೇಶನ ಪಾಕಿಸ್ತಾನ ತರ? ನಮ್ಮ ದೇಶಕ್ಕೆ ಸ್ವಾಭಿಮಾನ ಇಲ್ವಾಗಾರೆ? ನಮ್ಮ ದೇಶದ ಸೈನಿಕರಿಗೆ ಇದು ತಾಕತ್ತಿಲ್ವಾ? ಎಂತೆಂಥವ್ರು ಶಿವಾಜಿ ಅಂತವರು, ರಾಣಾ ಪ್ರತಾಪ್ ಸಿಂಗ್ ಅಂತ, ಭಗತ್ ಸಿಂಗ್ ಅಂತವರು, ಚಂದ್ರಶೇಖರ್ ಆಜಾದ್ ಅಂತವರು ಹುಟ್ಟಿದಂತ ದೇಶ ನಮ್ಮ ರಕ್ತದಲ್ಲಿ ಹರಿತಾ ಇದೆ. ಅದೆಲ್ಲ ಇಂಥ ಸಂದರ್ಭದಲ್ಲಿ ದಿನನಿತ್ಯ ಈ ಕಾಂಗ್ರೆಸ್, ಕರ್ನಾಟಕ ಕಾಂಗ್ರೆಸ್ ದಾರಿ ತಪ್ಪಿದ ಕಾಂಗ್ರೆಸ್. ಇದು ದಾರಿ ತಪ್ಪಿದ ಮಗ ಅಂತ ಪಿಕ್ಚರ್ ಬಂದಿತ್ತಲ್ಲ, ಹಂಗೆ ದಾರಿ ತಪ್ಪಿದ ಕಾಂಗ್ರೆಸ್ ಇದು. ಇಷ್ಟು ದಿನ ಮೋದಿಯವರು ದೇಶದ ಅಭಿವೃದ್ಧಿ ಬಗ್ಗೆ ಕೆಲಸ ಮಾಡಿದ್ದಾರೆ. ಈಗ ಅವರ ಮನ್ ಕಿ ಬಾತ್ಗಳು ಬರ್ತಾ ಇದೆ. ಈಗ ಮನ್ ಕಿ ಬಾತ್ ಅಲ್ಲ, ಪಾಕಿಸ್ತಾನಕ್ಕೆ ಬಾಮ್ ಕಿ ಬಾತ್. ಇನ್ನು ಮುಂದೆ ಪಾಕಿಸ್ತಾನಕ್ಕೆ ಬಾಮ್ ಕಿ ಬಾತ್. ಕಾಂಗ್ರೆಸ್ ಅವರಿಗೆ ನಾನು ಕೇಳಕ್ಕೆ ಇಷ್ಟಪಡ್ತೀನಿ, ಇನ್ನೆಷ್ಟು ಜನ ನಮ್ಮಲ್ಲಿ ಹಿಂದೂಗಳ, ಭಾರತೀಯರ ಮರಣಹೋಮ ಆಗಬೇಕು? ಬಾಂಬೆಲ್ಲ ಆಯಿತು, ತಾಜ್ ಹೋಟ್ಲ್ ಮೇಲೆ ದಿನನಿತ್ಯ ನಮ್ಮ ಸಾಯ್ತಾ ಇದ್ದಾರೆ ನಮ್ಮ ದೇಶದ ಭಾರತೀಯರು. ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆಯಿತು. ಇನ್ನೆಷ್ಟು ದಿನ ಕಾಯಬೇಕು ಅಂತ? ಇನ್ನೆಷ್ಟು ದಿನ ಇವರಿಗೆ ಶಾಂತಿ ಮಂತ್ರ? ಅಂದ್ರೆ ಅವ್ರಿಗೆ ಕಾಂಗ್ರೆಸ್ಗೂ ಅನ್ಸಿದೆ, ಅವರು ಪಾಕಿಸ್ತಾನದವರೆಲ್ಲ ಬಂದು ಡೆಲ್ಲಿಯಲ್ಲಿ ಸೆಟ್ಲ್ ಆದ್ರೂ ಕೂಡ ಪಾಕಿಸ್ತಾನದವರೆಲ್ಲ, ಯಾವ ಇದಾನಲ್ಲ ಪ್ರಧಾನಮಂತ್ರಿ, ಅವನು ಪಾಕಿಸ್ತಾನ ಪ್ರಧಾನಿ ಶರೀಫ್, ಅವನು ಬಂದು ಡೆಲ್ಲಿಯಲ್ಲಿ ಕೂತ್ಕೊಂಡು ಇದು ನಂದೇ ದೇಶ ಅಂತ ಹೇಳ್ಬೇಕಾ? ಹೇಳ್ಬೇಕಾ? ಅವಾಗೂ ಶಾಂತಿ ಮಂತ್ರ ಪಠಿಸ್ತೀರಾ ನೀವು? ಹೇಳ್ಬಿಡಿ ಒಂದ್ಸರಿ, ಆಗ್ಲೂ ಶಾಂತಿ ಮಂತ್ರನ? ಅಂದ್ರೆ ಕಾಂಗ್ರೆಸ್ ಅವರು ಅವ್ರ ಮನಸ್ಥಿತಿನೇ ಪಾಕಿಸ್ತಾನ ಮೇಲೆ ಇದ್ದಾದ್ರೆ ನಮಗೆ ಈ ಮುಸಲ್ಮಾನರ ವೋಟ್ ಹೋಗ್ಬಿಡ್ತೈತೆ. ಅದು ಮೇನ್ ಅವ್ರದ್ದು ಮೇನ್ ಇಂಟೆನ್ಷನ್ ಅದೇ. ಅದಕ್ಕೋಸ್ಕರ ಇಲ್ಲಿರುವಂತ ಪಾಕಿಸ್ತಾನ, ದೇಶದಲ್ಲಿರೋ ಎಲ್ಲಾ ಪಾಕಿಸ್ತಾನದವ್ರನ್ನ ಆಚೆ ಇಡ್ತಾ ಇದ್ರೆ ಇಲ್ಲಿರೋ ಸರ್ಕಾರ ಮೀನಾವೇಶ ಎಣಿಸ್ತಾ ಇದೆ ಕಳ್ಸಕ್ಕೆ, ಪಾಕಿಸ್ತಾನದವ್ರನ್ನ ಕಳ್ಸಕ್ಕೆ. ಅವ್ರ ಕಾಯಿಲೆ ಇದೆ, ಅವ್ರ ಗಂಡ ಇಲ್ಲಿದ್ದಾನೆ, ಮಕ್ಕಳಿದ್ದಾರೆ, ಈ ತರ ಎಲ್ಲ ಇವರೇ ಹೇಳ್ಕೊಡ್ತಾರೆ. ಅರ್ಜಿ ಹಾಕಿ ಕೋರ್ಟ್ಗೆ ಹೋಗಿ ಡೆಡ್ ಲೈನ್ ಮುಗಿದ್ರು ಇನ್ನೂ ಕಳ್ಸಕ್ಕೆ ಮೀನಾವೇಶ ಎಣಿಸ್ತಾರೆ.